ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ವಿಲನ್ ಟಾಸ್ಕ್ಗಳಿಗೆ ಸ್ಪರ್ಧಿಗಳು ತತ್ತರ ಅಂತ ಹೇಳಿ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಅಂಥದ್ದೆಲ್ಲ ಏನಾಗಿದೆ ಏನು ಕತೆ ಪ್ರೋಮೋ ನೋಡ್ಕೊಂಬೋಣ, ಡೀಟೇಲ್ ಮಾತಾಡೋಣ ಬನ್ನಿ. ಟ್ಯಾಟೋ ನೀಡುವ ಚಾಲೆಂಜ್ ಅನ್ನು ಕಂಪ್ಲೀಟ್ ಮಾಡುವಲ್ಲಿ 1 ಪಾಯಿಂಟ್ ಪಡೆಯುತ್ತದೆ. ನಾನು ಹೇರ್ ಕಲರ್ ಬೇಡ. ಕಾವ್ಯ ಕಲರ್ ಹಚ್ಕೊಳಕ್ಕೆ ತಯಾರಾಗಿದೆ. ಸೂಪರ್. ಮೇಲೆ ಹೊಡಿತಿದ್ರೆ ಹಿಂದೆ ನೀವು ಹಿಂಗೆ ಮಾಡ್ತಿದ್ದೀರಿ. ಬಂದಿಲ್ಲ ಆಡ್ತಾವ ಆಟಗಳು. ಹೇಳಿದ್ದು ಅರ್ಥ ಆಗಲ್ಲ, ಮಾಡಿದ್ದು ಅರ್ಥ ಆಗಲ್ಲ. ಸುಮ್ಮನೆ ಪುಕ್ಷಟೆ ಮಾತುಗಳು. ಏನು ಅನಿಸುತ್ತೆ ಗೈಸ್ ನಮ್ಮ ರಜತ್ ಮಾತನ್ನ ಕೇಳಿದ್ರೆ? ಒಟ್ಟಿನಲ್ಲಿ ಆ ವ್ಯಕ್ತಿ ಫಿಲ್ಟರ್ ಅಂತೂ ಹಾಕಿ ಮಾತಾಡಲ್ಲ. ಇಂಟ್ರೆಸ್ಟಿಂಗ್ ಆಗಿರುವಂಥ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಟಾಸ್ಕ್ನ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಪ್ರತಿ ಸೀಸನ್ ಈ ಥರ ಟಾಸ್ಕ್ ಇದ್ದೇ ಇರುತ್ತೆ, ಒಂದು ಚಾಲೆಂಜ್ನ ಕೊಡುವಂಥದ್ದು. ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ. ಮೊದಲು 2 ಟೀಮ್ನ ಮಾಡಿ ಅಲ್ಲಿ ಒಂದು ಟೀಮ್ ಇನ್ನೊಂದು ಟೀಮ್ಗೆ ಚಾಲೆಂಜ್ ಕೊಡೋ ರೀತಿ ಮಾಡ್ತಾಯಿದ್ರು. ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ, ಗುಡ್ ಅಂತ ಅನಿಸ್ತು. ಆ್ಯಂಡ್ ಜೊತೆಗೆ ಇಲ್ಲಿ 2 ಟೀಮ್ ಇದೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಈಗ ಯಾರು ಲೀಡ್ರು ಅಂತ ಗೊತ್ತಿಲ್ಲ, ಬಟ್ ಇಲ್ಲಿ ಒಂದು ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು. ಇವಾಗ ಅಡ್ಡ ಇದೆಯಲ್ಲ, ನಮ್ಮ ವಿಲನ್ ಅಡ್ಡ, ಆ ಅಡ್ಡದೊಳಗಡೆ ಹೋಗಿದ್ದಾರೆ, ಬಜಾರ್ನ ಇಟ್ಟಿದ್ದಾರೆ 2 ಕೂಡ. ಅಲ್ಲಿ ನಿಂತ್ಕೊಂಡಿರುವಂಥದ್ದು ಇಬ್ಬರು, ರಜತ್ ಮತ್ತು ಅಶ್ವಿನಿ ಗೌಡ. ಸೊ ಇವರಿಬ್ಬರು ಬಜಾರ್ನ ಒತ್ತಬೇಕಾಗುತ್ತೆ. ನಮ್ಮ ಚಾಲೆಂಜ್ ಕೊಟ್ಟಾಗ, ನಮ್ಮ ವಿಲನ್ ಚಾಲೆಂಜ್ ಕೊಟ್ಟಾಗ ಬಜಾರ್ನ ಒತ್ತುವಂಥದ್ದು ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ, ಓಕೆನಾ, ಚಾಲೆಂಜ್ನ, ಓಕೆನಾ. ಸೊ ಆ ಟೀಮ್ಗೆ ಫಸ್ಟ್ ಯಾರು ಬಜಾರ್ ಒತ್ತಿದಾರೋ ಅವ್ರಿಗೇ ಸೊ ಅದು ಚಾಲೆಂಜ್ನ ಫಸ್ಟ್ ಅಕ್ಸೆಪ್ಟ್ ಮಾಡೋದಕ್ಕೆ ಅಥವಾ ಏನಾರು ಹೇಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಅದರಲ್ಲಿ ಏನೇನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ರಜತ್ ಅವರು ಸ್ವಲ್ಪ ಕ್ವಿಕ್ ಇರ್ತಾರೆ ಅನ್ನೋದು ಗೊತ್ತಾಗ್ತದೆ. ಇದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗ್ಬಹುದೇನೋ ಅಲ್ಲಿ ಅಶ್ವಿನಿ ಗೌಡ ಅವ್ರ ಟೀಮ್ಗೆ ಅಂತ ಅನಿಸುತ್ತೆ. ಬಟ್ ಅದು ಅವ್ರ ಸ್ಟ್ರಾಟಜಿ ಕೂಡ ಇರ್ಬೋದು, ಯಾಕಂದರೆ ಕ್ಯಾಪ್ಟನ್ಸಿ ಇದಕ್ಕೆ ಹೋಗ್ಬೇಕಲ್ಲ ಊಟಕ್ಕೆ. ಹಾಗಾಗಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಜೊತೆಗೆ ಇಲ್ಲಿ 2 ಟೀಮ್ ಇದೆ. ಒಂದು ಈಗ ಅಶ್ವಿನಿ ಗೌಡ ಅಂತಲೇ ಅನ್ಕೋಣ. ಸೊ ಅವರ ಟೀಮಲ್ಲಿ ಸೂರಜ್, ಮಾಡುವಣ್ಣ, ಅಶ್ವಿನಿ, ಸ್ಪಂದನ, ಧ್ರುವಂತ್, ರಕ್ಷಿತಾ, ಇಷ್ಟು ಜನ ಇದ್ದಾರೆ. ಅದೇ ನಮ್ಮ ಇವರಿದ್ದಾರೆ ನೋಡಿ, ರಜತ್ ಅವರು. ಸೊ ಅವ್ರ ಟೀಮಲ್ಲಿ ಗಿಲ್ಲಿ, ರಜತ್, ರಘು, ಧನು, ರಾಶಿಕಾ, ಕಾವ್ಯ, ಇಷ್ಟು ಜನ ಇರುವಂಥದ್ದು. ನನಗೆ ಯಾಕೋ ಸ್ವಲ್ಪ ಸ್ಟ್ರಾಂಗಾಗಿ ಕಾಣಿಸ್ತಿರುವಂಥದ್ದೇ ರಜತ್ ಅವ್ರ ಟೀಮು. ಎಲ್ಲ ಚಾಲೆಂಜ್ ಅಕ್ಸೆಪ್ಟ್ ಮಾಡೋ ರೀತಿ ಕಾಣಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಹೋಗಿರೋದು ಇಬ್ಬರು, ಒಂದು ಅಶ್ವಿನಿ ಗೌಡ ಮತ್ತು ರಜತ್ ಸ್ವಲ್ಪ ಜಾಸ್ತಿ ಕ್ವಿಕ್ ಆಗಿದ್ದಾರೆ. ಸೊ ಫಸ್ಟ್ ಬಜರ್ ಒತ್ತಿ ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡೋದು ಬಿಡೋದಂತ ಅವ್ರು ನಿರ್ಧಾರ ಮಾಡಿದ್ಮೇಲೆ ಅದು ಬೇರೆ ಹೋಗೋ ರೀತಿ ಇರುತ್ತೆ ಅನಿಸುತ್ತೆ. ಹಾಗಾಗಿ ರಜತ್ ಅವ್ರಿಗೆ ಒಂದು ಅಡ್ವಾಂಟೇಜ್ ಇದೆ ಅವ್ರ ಟೀಮ್ಗೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಸಖತ್ತಾಗಿ ಅಕ್ಸೆಪ್ಟ್ ಮಾಡೋರು ಅಂತ ಅನಿಸುತ್ತೆ. ಈ ಟೀಮಲ್ಲಿ ಏನು ಕಡಿಮೆ ಇಲ್ಲ, ಇಲ್ಲಿರೋರು ಕೂಡ ಅಕ್ಸೆಪ್ಟ್ ಮಾಡೋ ರೀತಿಯೇ ಇದ್ದಾರೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಜೊತೆಗೆ ಇಲ್ಲಿ ಚಾಲೆಂಜ್ಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಒಂದು ಟ್ಯಾಟೋ. ಸೊ ಅದರಲ್ಲೂ ಕೂಡ ರಜತ್ ಅವ್ರು ಗೆದ್ದಿದ್ದಾರೆ, ಪಾಯಿಂಟ್ನ ಬಜಾರ್ ನೋಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಅವ್ರ ಕೈ ನೋಡ್ರೆ ಗೊತ್ತಾಗುತ್ತೆ ಅದು ರಜತ್ ಕೈ ಅಂತ. ಸೊ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ. ಕೆಲವೊಬ್ರು ಇಷ್ಟಪಡಲ್ಲ, ಸೊ ಹಾಗಾಗಿ ಈ ಥರ ಚಾಲೆಂಜ್ಗಳನ್ನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅದೊಂದು ಇಟ್ಕೊಳ್ಳೋಣ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಹೇರ್ ಕಲರ್ ತಲೆಗೆ, ಅದು ಹೆಣ್ಮಕ್ಳಿಗೆ ಕೊಟ್ಟಿರೋಂಥದ್ದು. ಹೆಣ್ಮಕ್ಳಿಗೆ ಹೇರ್ ಅಂತ ಬಂದಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲೂ ಕೂಡ ಅದು ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಇರುತ್ತೆ. ಅದ್ರ ಕೂಡ ಎಲ್ಲ ಬಂದಿರೋಂಥದ್ದು ಆ್ಯಕ್ಟಿಂಗ್ ಫೀಲ್ಡಿಂದ. ಸೊ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಡ್ಯಾಮೇಜ್ ಆಯಿತು ಅಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮುಂದೆ ಅನ್ನೋ ರೀತಿ. ಆಮೇಲೆ ಯಾವ ರೀತಿ ಕಾಣಿಸ್ತೀವಿ ಅಂತ ಕತೆ ಅದೆಲ್ಲ ಇರುತ್ತೆ. ಯಾಕಂದರೆ ಇಲ್ಲಿರೋಂಥವ್ರು ಎಲ್ಲರೂ ಕೂಡ ರೆಡಿ ಆಗೋ ರೀತಿ ನೋಡಿದ್ರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇವರು ಒಂದು ಅವಕಾಶಕ್ಕೋಸ್ಕರ ಕಾಯ್ತಿದ್ದಾರೆ. ಜೊತೆಗೆ ಇಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ನಮಗೆ ಮುಂದೆ ಪ್ರಾಜೆಕ್ಟ್ಗಳು ಸಿಗಬೇಕು, ಅದೆಲ್ಲ ತಲೆ ಇದ್ದೇ ಇರುತ್ತೆ, ಓಕೆನಾ. ಸೊ ಆಗಿನ ಅಷ್ಟೊಂದು ರೆಡಿ ಆಗೋದು ಕೂಡ. ಸೊ ಇದೆಲ್ಲ ನೋಡ್ತಿರ್ಬೇಕಾದ್ರೆ ಇವಾಗ ಹೆಂಗೆ ಕಾಣಿಸ್ಕೋತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಏರ್ ಕಲರ್ಗಳು ಬೇರೆ ಕಲರ್ ಬೇರೆ ಇರುತ್ತೆ. ಸೊ ಈ ಥರ ಇರಬೇಕಾದ್ರೆ ಇದನ್ನು ಅಕ್ಸೆಪ್ಟ್ ಮಾಡೋ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ಅದನ್ನು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಇವರು, ಕಾವ್ಯವರು. ಸೂಪರ್ ಅಂತ ಅನಿಸ್ತು. ಆ್ಯಂಡ್ ಜೊತೆಗೆ ಈ ಪ್ರೋಮೋ ಒಂದಿಷ್ಟು ವಿಷಯಗಳಿದೆ. ಆ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೋಣ ಬನ್ನಿ ಗೈಸ್. ಟ್ಯಾಟೋ ಏನು ಅಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಅಂತ ಅನ್ಸುತ್ತಲ್ಲ, ಅಥವಾ ಕೆಲವೊಬ್ರಿಗೆ ಅದು ಸೀರಿಯಸ್ ಆಗಿಯೂ ಇರುತ್ತೆ. ಎಲ್ಲರೂ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ. ಅದು ಇವತ್ತಿನ ಎಪಿಸೋಡ್ಗೆ ಗೊತ್ತಾಗ್ಬಿಡುತ್ತೆ. ನೀಡುವ ಚಾಲೆಂಜ್ ಅನ್ನು ಕಂಪ್ಲೀಟ್ ಮಾಡುವಲ್ಲಿ ಚೆನ್ನಾಗಿದೆ ಟ್ಯಾಟೋ ಕೂಡ. 1 ಪಾಯಿಂಟ್ ಪಡೆಯುತ್ತದೆ. ಆ್ಯಂಡ್ ಪಾಯಿಂಟ್ ಲೆಕ್ಕ ಹೋಗ್ತಿದೆ. ಆ್ಯಂಡ್ ಯಾವ ಟೀಮ್ ಗೆಲ್ತಾರೆ ಅವರು ಕ್ಯಾಪ್ಟನ್ಸಿ ಊಟಕ್ಕೆ ಮೇ ಬಿ ಹೋಗ್ಬೋದು ಅಂತ ಅನ್ಸುತ್ತೆ. ಅದೇ ಮೇನ್ ಆಗಿರುತ್ತೆ ಅಂತ ಅನ್ಕೋತೀನಿ. ಇದು ಇಂಪಾರ್ಟೆಂಟ್ ಇರುವಂಥದ್ದು. ಹೆಣ್ಮಕ್ಳು ಯಾರು ಯಾವ ಥರ ಡಿಸಿಷನ್ ತಗೋತಾರೆ ನೋಡ್ಬೇಕು ಇವತ್ತು. ನಾನು ಹೇರ್ ಕಲರ್ ಬೇಡ. ಸೊ ಏರ್ ಕಲರ್ ಬೇಡ ಅಂತ ರಾಶಿಕ್ ಅವ್ರು ಹೇಳ್ತಿರೋ ರೀತಿ ಕೇಳಿಸ್ತಿದೆ. ಬಿಕಾಸ್ ಅವ್ರು ನನಗೆ ಗೊತ್ತಿದೆ, ಅವ್ರು ಸಿಕ್ಕಾಬಟ್ಟೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರ ಲುಕ್ ವೈಸ್ ಅವ್ರು ರೆಡಿ ಆಗೋ ರೀತಿ ನೋಡಿದಾಗ ಪಕ್ಕ ಅವರು ಮುಂದೆ ಫ್ಯೂಚರ್ ಪ್ರಾಜೆಕ್ಟ್ಗಳಿಗೋಸ್ಕರ ತುಂಬ ರೆಡಿ ಆಗ್ತಿದ್ದಾರೆ ಅನ್ನೋದು ಕೂಡ ಅನಿಸುತ್ತೆ ನನಗೆ. ಗುಡ್ ಅಂತಲೂ ಅನಿಸುತ್ತೆ, ಏನು ಬ್ಯಾಡ್ ಡಿಶ್ ಅಂತಲೂ ಅಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಓಕೆ ಫೈನ್. ಮತ್ತು ಇಲ್ಲಿ ಗಿಲ್ಲಿಯೋದು ವಾಯ್ಸ್ ಕೂಡ ಬರುತ್ತೆ, ಬಟ್ ಅದನ್ನು ಕಟ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲಿ ಕಾವ್ಯವರು ಓಕೆ ಅಂತ ಹೇಳಿದ್ದಾರೆ. ಕಲರ್ ಹಚ್ಕೊಳಕ್ಕೆ ತಯಾರಾಗಿದೆ. ಸೂಪರ್. ಅಲ್ಲ ಮಧ್ಯಕ್ಕೆ ಇದಿರುತ್ತೆ ಅಲ್ಲಿಗೆ ಆಗ್ತಿದ್ದಾರೆ. ಸೊ ಆ ಥರ ಆಗ್ತಾಗ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು, ಅಥವಾ ಅಲ್ಲಿಗೇನೋ ಇರಿಟೇಷನ್ ಆ ಥರ ಎಲ್ಲ ಆಗ್ಬೋದು ಅಂತ ಅನಿಸುತ್ತೆ.
ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕಲರ್ ಅಂತ ಬಂದಮೇಲೆ ಒಡ್ಸ್ಕೋಬೇಕಾಗತ್ತೆ ನೀಟಾಗಿ, ಎಲ್ಲರೂ ಹಾಕ್ಲಿ ಅವರು ಹೇರ್ಗೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಿಂದೆ ಹೋಗ್ಬಿಡಿ. ಹಿಂದೆ ಬಗ್ಗೆ ಹೇಳ್ತಿದ್ದಾರೆ ರಜತ್ ಅವರು. ನಿಮಗ್ ಕೊಟ್ಟಿದ್ರೆ ನೀವು ಹಿಂಗೆ ಮಾಡ್ತಿದ್ರಿ. ಸ್ಪಂದನ ಏನು ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಮೇ ಬಿ ಅದು ಕೂಡ ನಿಜನೇ ಕೂಡ ಅಂತ ಅನ್ಸುತ್ತೆ. ಆಡ್ತಾವ ಆಟಗಳು ಹೇಳಿದ್ದು ಅರ್ಥ ಆಗಲ್ಲ, ಮಾಡಿದ್ದು ಅರ್ಥ ಆಗಲ್ಲ, ಸುಮ್ಮನೆ ಪುಕ್ಷಟೆ ಮಾತುಗಳು. ಪುಕ್ಸಟೆ ಮಾತುಗಳು ಹಾಗೆ ಹೀಗೆ ಅಂತ ನಮ್ಮ ರಜತ್ ಅವರು ಟಾಂಟ್ ಕಾರ್ಡ್ ಕೊಡ್ತಿದ್ದಾರೆ. ಎಲ್ಲ ಒಂದು ಕಡೆ ಇವರಿಬ್ಬರು ಚೆನ್ನಾಗಿದ್ರು ಕೂಡ ಎಷ್ಟೋ ವಿಷಯಗಳಲ್ಲಿ ಇವರಿಬ್ಬರಿಗೂ ಕ್ಲಾಶ್ ಆಗ್ತಾನೆ ಇದೆ. ಇವ್ರ ಮಧ್ಯೆ ಕೂಡ ಒಂದು ಕೋಲ್ಡ್ ವಾರ್ ಶುರುವಾಗಿದೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಚೆನ್ನಾಗಿರ್ತಾರೆ. ಬಟ್ ಒಂದು ಟೈಮ್ ಅಂತ ಬಂದಾಗ ಎಲ್ಲರೂ ಕೂಡ ಮಾತಾಡೋಕ್ಕೆ ಶುರು ಮಾಡ್ತಾರೆ. ನೋಡ ಏನಾಗುತ್ತೆ ಏನು ಕತೆ ಅಂತ. ಬಟ್ ಇಲ್ಲಿ ರಜತ್ ಮತ್ತು ಕಾವ್ಯ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಸೂಪರ್ ಅಂತ ಅನಿಸ್ತು. ಆ್ಯಂಡ್ ಇವಾಗ ಅದು ಸಿಕ್ಕಾಡೋ ಪೇನ್ ಕೂಡ ಇರುತ್ತೆ. ಇದು ಏನಂತಾರೆ ಟ್ಯಾಟಾಕ್ಸ್, ಅದು ಕೂಡ ತಡ್ಕೊಳ್ಳೋ ಶಕ್ತಿ ಕೂಡ ಇರಬೇಕು. ನಮ್ಮ ರಜತ್ಗಂತೂ ಅದು ಭಯಂಕರ ಇದೆ ಬಿಡಿ, ಅದು ಬೇರೆ ವಿಷಯ. ಆ್ಯಂಡ್ ಇಲ್ಲಿ ಕಾವ್ಯರು ಕೂಡ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಈ ವಾರ ಅವ್ರಿಗೆ ತುಂಬ ಚೆನ್ನಾಗಿ ಹೋಗ್ತದೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಸ್ಕ್ರೀನ್ ಸ್ಪೇಸ್ ಸಿಗ್ತಾ ಇದೆ, ಮಾತಾಡೋಕ್ಕೆ ಮತ್ತು ಡಿಸಿಷನ್ ತೊಗೊಳಕ್ಕೆ ಒಂದು ಇದು ಸಿಗ್ತದೆ. ಅದನ್ನು ಚೆನ್ನಾಗಿ ಯೂಸ್ ಕೂಡ ಮಾಡ್ಕೋತಿದ್ದಾರೆ. ಸೂಪರ್ ಅನಿಸುತ್ತೆ, ಒಳ್ಳೇದಾಗಲಿ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.